ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಈ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಅಂದರೆ ಉಷಾ 550 ಈ ಮಿಷನ್ನ ಅಲ್ಲಿ ಈ ರೀತಿಯಾಗಿ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಆಗಾಗ ಈ ರೀತಿ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಂದರೆ ಹೊಸ್ದಾಗಿ ತೊಗೊಂಡಿರೋರಿಗಾಗಿರ್ಬೋದು ಅಥವಾ ತೊಗೊಳ್ಬೇಕು ಅನ್ನುವಂಥವ್ರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ. ಹಾಗಾಗ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಲ್ಲಿ ಬಂದುಬಿಡುತ್ತೆ. ಒಂದು ಮಿಷನ್ ರನ್ ಆಗುವಾಗ ಒಂದು ಡಿಸೈನ್ನಾಗೆ ಹಾಕಿರ್ತೀವಿ ನಾವು. ಡಿಸೈನ್ ರನ್ ಆಗುವಾಗ ಈ ರೀತಿಯಾಗಿರುವಂಥ ಒಂದು ಮೆಸೇಜ್ ಅಂತಲೇ ಹೇಳ್ಬೋದು ಬರುತ್ತೆ. ಆಗ ಮಿಷನ್ ಏನು ಸಹ ರನ್ ಆಗೋದಿಲ್ಲ, ಹಾಗೆ ಸ್ಟ್ರಕ್ ಆಗಿಬಿಡುತ್ತೆ. ನೋಡಿ ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಅಂತಂದು. ನೋಡಿ ಈ ರೀತಿ ಬಂದುಬಿಟ್ಟು ಮಿಷನ್ನ ಸ್ಟ್ರಕ್ ಆಗಿಬಿಡುತ್ತೆ. ಅಂದರೆ ಏನಂದರೆ ಮಿಷನ್ ಅಂದರೆ ಈಗ ರೈಸ್ ಪ್ರೆಸರ್ ಫೂಟ್ ಆ್ಯಂಡ್ ನೀಡಲ್ ಬಾರ್ ಅಂದರೆ ಆಫ್ ಮಾಡಿ ಆನ್ ಮಾಡಿ ಅಂತಂದು ಹೇಳ್ಬಿಟ್ಟು ಅದು ಒಂದು ಇನ್ಸ್ಟ್ರಕ್ಷನ್ಸ್ನ ತೋರಿಸುತ್ತೆ. ಆಗ ಏನು ಮಾಡಬೇಕು ಅಂದರೆ ನೋಡಿ, ನಾವು ಈಗ ರೈಸ್ ಪ್ರೆಸರ್ ಫೂಟನ್ನು ನಾವು ಮೇಲ್ಗಡೆ ಎತ್ತಿಬಿಟ್ಟು ಅದನ್ನು ಹಿಂದ್ಗಡೆಯಿಂದ ನಾವು ಮಿಷನನ್ನು ಒಂದು ಸಾರಿ ಆಫ್ ಮಾಡಿ ಆನ್ ಮಾಡಬೇಕು. ನೋಡಿ ಈಗ ನಾನು ಆಫ್ ಮಾಡಿ ಆನ್ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಆಫ್ ಮಾಡಿ ಆನ್ ಮಾಡಿದಾಗ ನೋಡಿ, ನಾವು ಯಾವಾಗಲೂ ಅಷ್ಟೇ ಈ ಒಂದು ಓಕೆ ಅನ್ನುವಂಥದ್ದನ್ನು ಮಾತ್ರ ಕೊಡಬೇಕು. ನಾವು ಯಾವಾಗಲೂ ಸಹ ಅಷ್ಟೇ ರಾಂಗ್ ಕೊಡೋದಕ್ಕೆ ಹೋಗಬಾರ್ದು. ಓಕೆ ಕೊಟ್ಟಾಗ ಅದು ನಾವು ಏನು ಡಿಸೈನನ್ನು ಮಾಡ್ತಾ ಇರ್ತೀವಿ ನೋಡಿ ಅಲ್ಲಿಗೆ ಬರುತ್ತೆ. ಅದರಲ್ಲೂ ಸಹ ಏನಾಗುತ್ತೆ ಅಂದರೆ ಈ ರೀತಿ ಬಂದು ನಾವು ಮಿಷನ್ ಆಫ್ ಮಾಡಿ ಆನ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಏನು ಡಿಸೈನ್ ಇರುತ್ತೆ ನೋಡಿ ಕರೆಕ್ಟು ಆ ಒಂದು ಪ್ಲೇಸಿಗೆ ಬರೋದಿಲ್ಲ. ತೋರಿಸ್ತೀನಿ ನೋಡಿ, ನಾನು ಆನ್ ಮಾಡಿಬಿಟ್ಟು ಹಿಂದ್ಗಡೆ ಬರುತ್ತೆ ಡಿಸೈನ್. ಹಿಂದ್ಗಡೆ ನೋಡಿ ಇಷ್ಟೊಂದು ಗ್ಯಾಪಲ್ಲಿ ಅದು ಹಿಂದ್ಗಡೆ ಬರುತ್ತೆ ನೋಡಿ ಡಿಸೈನ್. ಆಗ ನಾವು ಏನು ಮಾಡಬೇಕು ಅನ್ನೋದನ್ನು ಸಹ ನೋಡೋಣ. ನೋಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಮೇಲ್ಗಡೆ ಬರಬೇಕಾಗಿತ್ತು ಅದು ನೀಡಲ್ ಬಾರ್, ಅಂಥದ್ದು ಕೆಳಗಡೆ ಹೋಗಿದೆ ನೋಡಿ. ಎಷ್ಟೊಂದು ಒಂದು ಸ್ಟಿಚಸ್ಸು ಗ್ಯಾಪಲ್ಲಿ ಅಲ್ಲಿ ಕೆಳಗಡೆ ಹೋಗಿದೆ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಇನ್ನೂ ಕೆಳಗಡೆ ಹೋಗುವಂಥದ್ದು ಸಹ ಚಾನ್ಸ್ ಇರುತ್ತೆ. ಈ ರೀತಿ ಆದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಈ ರೀತಿಯಾಗಿ ಹಿಂದ್ಗಡೆ ಏನಾರ ಡಿಸೈನ್ ಸ್ಕಿಪ್ ಆಯಿತು ಅಂದರೆ ನಾವು ಈಸಿಯಾಗಿ ನೋಡಿ ನಾವು ಪ್ಲಸ್ಸು ಮೈನಸ್ ಇರುತ್ತೆ. ಆಮೇಲೆ ನಾವು ಏನು ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಸ್ಟ್ರಕ್ ಆದಾಗ ಮಿಷನ್ನು ನಾವೊಂದು ಎಷ್ಟನೇ ಒಂದು ಹೊಲಿಗೆಯಲ್ಲಿದೆ ಅನ್ನೋದನ್ನು ಕೌಂಟ್ ಮಾಡ್ಕೋಬೇಕು ನಾವು. ಕೌಂಟ್ ಅಂದರೆ ಎಷ್ಟನೇ ಹೊಲಿಗೆಯಲ್ಲಿದೆ ಅಂತ ಬರ್ಕೋಬೇಕು ನಾವು. ಯಾವಾಗಲೂ ಅಷ್ಟೇ ಹೇಳ್ತಾ ಇರ್ತೀನಿ, ಒಂದು ಪೆನ್ನು ಒಂದು ಎಕ್ಸೈಜ್ ಇದ್ದೇ ಇರಬೇಕು ನಮ್ಮ ಹತ್ರ. ಆಗ ನಾವು ಈ ರೀತಿ ಆದಾಗ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಒಂದು 2-3 ಸಾರಿ ಆಗ್ತಾ ಇರುತ್ತೆ ಡಿಸೈನ್ಗೆ. ಒಂದು ಬ್ಲೌಸ್ ಡಿಸೈನ್ಗೆ ನಾವು ಹಾಕಿದಾಗ ಅಂಥ ಟೈಮಲ್ಲಿ ನಾವು ಎಷ್ಟನೇ ಒಂದು ಹೊಲಿಗೆಯಲ್ಲಿದೆ ಅನ್ನೋದನ್ನು ಕರೆಕ್ಟಾಗಿ ನಾವೊಂದು ಬರ್ಕೊಂಡಾಗ ಕರೆಕ್ಟಾಗಿ ಅದೇ ಪ್ಲೇಸ್ಗೆ ನಾವು ತರೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಈ ರೀತಿಯಲ್ಲಿ ನೋಡಿ, ನಾನೊಂದು ಸ್ಟಿಚಸ್ನ ಎಷ್ಟನೇ ಒಂದು ಕೌಂಟಲ್ಲಿದೆ ಅನ್ನೋದನ್ನು ನಾನು ಬರೆದಿರಿಸ್ಕೊಂಡಿದ್ದೆ. ಅದೇ ಒಂದು ನಂಬರಿಗೆ ನಾನು ಈಗ ಮಿಷನನ್ನು ನೀಡಲ್ ಬಾರ್ನ ನಾನು ತೊಗೊಂಡು ಬಂದಿದ್ದೀನಿ. ಪ್ಲಸ್ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನ ಸ್ಕಿಪ್ ಮಾಡಿಬಿಟ್ಟು ತೊಗೊಂಡು ಬರಬೇಕು. ತೊಗೊಂಡು ಬಂದು ರನ್ ಮಾಡಿದ್ದೀನಿ ನೋಡಿ. ಕರೆಕ್ಟಾಗಿ ಅದೇ ಒಂದು ಡಿಸೈನ್ನ ಅಲ್ಲಿಂದಲೇ ಶುರುವಾಗುತ್ತೆ. ಏನು ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ಈ ರೀತಿಯಲ್ಲಿ ಆದಾಗ ಏನು ಹೇಳ್ತೀವಿ, ಏನಾಯಿತೋ ಏನಪ್ಪ ಅಂತ ಅಂದ್ಕೊಳ್ಳೋದಕ್ಕಿಂತ, ಅಥವಾ ಒಂದೊಂದು ಸಾರಿ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಈಗ ಆಗ್ಬಿಟ್ರೆ ಏನು ಮಾಡಬೇಕು ಅಂತಲೂ ಸಹ ಗೊತ್ತಾಗೋದಿಲ್ಲ. ನನಗೂ ಅದೇ ರೀತಿಯಾಗಿತ್ತು. ಸ್ಟಾರ್ಟಿಂಗಲ್ಲಿ ಈ ರೀತಿ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಸ್ಟಿಚಸ್ನ ಕೌಂಟನ್ನು ನಾನು ನೋಡ್ಕೊಂಡಿರಲಿಲ್ಲ, ಆಮೇಲೆ ಬರ್ಕೊಂಡು ಇರಲಿಲ್ಲ. ಆ ಥರ ಆದಾಗ ಏನಾಗುತ್ತೆ ಅಂದರೆ ಆ ಡಿಸೈನು ಸಹ ಸರಿ ಬರೋದಿಲ್ಲ. ನಂದು ಅದೇ ರೀತಿಯಲ್ಲಿ 1-2 ಡಿಸೈನ್ಗಳು ಸಹ ಒಂದು ಚೆನ್ನಾಗಿ ಬರಲಿಲ್ಲ. ಈ ರೀತಿ ಆದಾಗ ಆಮೇಲೆ ನನಗೆ ಒಂದು ಗೊತ್ತಾಯಿತು, ಒಂದು ಎಷ್ಟನೇ ಹೊಲಿಗೆಯಲ್ಲಿದೆ ಅನ್ನೋದನ್ನು ನಾವು ಬರೆದಿರಿಸ್ಕೊಂಡು ನಾವು ಆ ಒಂದು ಹೊಲಿಗೆಗೆ ಸರಿಯಾಗಿ ನಾವು ಒಂದು ಡಿಸೈನನ್ನು ನಾವು ಮಾಡ್ಬೋದು ಅನ್ನೋದು ಸಹ ಗೊತ್ತಾಯಿತು. ನಿಮಗೆ ಯಾರಿಗಾದರೂ ಈ ಥರ ಆಗ್ತಾಯಿದ್ರೆ ಈ ರೀತಿ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಏನು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ನಿಮಗೇನಾದರೂ ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿರುವಂಥದ್ದನ್ನು ನಾನು ರಿಪ್ಲೈ ಮಾಡ್ತೀನಿ. ಹಾಗೆಯೇ ಡಿಸೈನ್ಸ್ಗಳು ಏನಾದರೂ ಸಹ ನಿಮಗೆ ಬೇಕು ಅಂತಂದ್ರೂ ಸಹ ಕಮೆಂಟಲ್ಲಿ ತಿಳಿಸಿ. ನಾನು ನನ್ನ ಹತ್ರ ಇರುವಂಥ ಡಿಸೈನ್ಗಳನ್ನ ಸಹ ನಾನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.